ಹಾಯ್ ಗಾಯ್ಸ್, ಎಲ್ಲರಿಗೂ ನಿಧಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಬ್ಲಾಗ್ನ ಅಡುಗೆ ಮನೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತುಂಬ ಕೆಲಸ ಇದೆ ಫ್ರೆಂಡ್ಸ್. ಇವತ್ತು ಏನೇನು ಕೆಲಸ ಮಾಡ್ತೇವೆ ಡೈಲಿ ಅನ್ನೋ ತೋರಿಸ್ತೇನೆ ನಿಮಗೆ. ನೋಡಿ, ಗ್ಯಾಸ್ ಕಟ್ಟೆ ಅಂತೂ ಒರೆಸಾಯಿತು. ಇವಾಗ ನೆಕ್ಸ್ಟ್ ಪಾತ್ರೆ ತೊಳಿಬೇಕು. ಪಾತ್ರೆ ತೊಳೆದು ಸಿಗೋಣ, ಬಾಯ್. ಪಾತ್ರೆ ಎಲ್ಲ ತೊಳೆದು ಜೋಡಿಸ್ತಾ ಇದ್ದೀನಿ. ಇದು ನಮ್ಮನೆ ಪಾತ್ರೆ ಸ್ಟ್ಯಾಂಡು ನೋಡಿ, ಹೇಗೆ ಪಳ ಪಳ ಹೊಳಿತಾ ಇದ್ದಾವಲ್ಲ ನೋಡಿ. ಹೋಮ್ ಟೂರ್ ಬೇಕಾದರೆ ಕಮೆಂಟ್ ಮಾಡಿ, ಹೋಮ್ ಟೂರ್ ಅಂತ. ಸಣ್ಣ ಮನೆ ಫ್ರೆಂಡ್ಸ್, ದೊಡ್ಡ ಮನೆ ಅಲ್ಲ. ಇಲ್ಲೊಬ್ಬ ಕಳ್ಳ ಇದ್ದಾನೆ, ತೋರಿಸ್ದೆ ತಡೀರಿ. ಮುದ್ದು ಕಳ್ಳ, ಮುದ್ದು ಬಂಗಾರಿ ನೋಡ್ರಿ ಹೆಂಗೆ ಕುತ್ಕೊಂಡಾಳೆ. ಮುತ್ತು ಮುತ್ತು ಹೋಗ್ತಾಳೆ. ಬಾ ಮುತ್ತು, ಇಲ್ಲೋಡ ಮುತ್ತು, ಇಲ್ಲೋಡ ನೋಡಿ. ಎಲ್ಲ ಅಂತೂ ವರ್ಷಾಯಿತು ನೋಡಿ. ಇವಾಗ ಪೂಜೆ ಒಂದು ಮಾಡಬೇಕು. ಪೂಜೆ ಒಂದು ಮಾಡಿ ಸಿಕ್ತೆ. ಪೂಜೆ ಈ ಥರ ಮಾಡಿದೆ ನೋಡಿ. ನೋಡಿ, ಇವತ್ತಿನ ಪೂಜೆ ನೋಡಿ. ಪೂಜೆ ಅಂತೂ ಆಯಿತು. ಇವಾಗ ನೆಕ್ಸ್ಟು ನುಗ್ಗೆ ಸೊಪ್ಪಿನ ಪಲ್ಯ ಮಾಡಬೇಕು. ಮಾಡೋಣ ಬನ್ನಿ. ನೋಡಿ, ನುಗ್ಗೆ ಸೊಪ್ಪು ಇಷ್ಟು ಚೆನ್ನಾಗಾಗಿದೆ. ನಮ್ಮ ಮನೆಯಲ್ಲೇ ಆಗಿತ್ತು. ಇದ್ರ ಪಲ್ಯ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ನಾನು ಇದನ್ನು ಬಿಡಿಸ್ಕೊತೇನೆ ಸೊಪ್ಪನ್ನ. ತುಂಬ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ ನೋಡಿ. ಪಲ್ಯ ಮುದ್ದೆ ಮಾಡ್ತೆ ಫ್ರೆಂಡ್ಸ್. ಇದ್ರ ಜೊತೆಗೆ ಮುದ್ದೆ ಮಾಡಿಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರ್ತೈತಿ. ಎಲ್ಲರೂ ನನಗೆ ಲೈಕ್, ಶೇರ್, ಕಮೆಂಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕ್ಕೆ ಹೋಗಬೇಡಿ. ಇದು ಚೆನ್ನಾಗಿರುತ್ತೆ, ತುಂಬ ಆರೋಗ್ಯಕ್ಕೂ ಒಳ್ಳೆಯದಿದು. ನೋಡಿ, ಇಷ್ಟೆಲ್ಲ ಸೊಪ್ಪು ಸಿಕ್ತು. ಇದ್ರದ್ದು ರೆಸಿಪಿ ತೋರಿಸಲ್ಲ ಫ್ರೆಂಡ್ಸ್. ನಿಮ್ಗೆ ಬೇಕಿದ್ರೆ ರೆಸಿಪಿ ಕಮೆಂಟ್ ಮಾಡಿ ತೋರಿಸ್ತೆ, ರೆಸಿಪಿ ಬೇಕಿದ್ದರೆ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ರಾಗಿ ಮುದ್ದೆ, ಹಾಗೆ ನುಗ್ಗೆ ಸೊಪ್ಪಿನ ಪಲ್ಯ ಹಾಕು ನುಗ್ಗೆ ಸೊಪ್ಪಿನ ಸಾಂಬಾರು ಹಿಂಗೆ ಮಾಡಿಕೊಂಡು ತುಂಬ ರುಚಿಯಾಗಿದೆ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ಮಟ್ಟ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.